ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವ್ರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ, ಕೈ ಮೇಲಕ್ಕೆ ಬರಲಿ. ಪ್ರಕೃತಿ ಮಾತೆಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಹಾಸ್ಟೆಲ್ ಮಾಸ್ಟರ್ಸ್ಗೆ ಒಂದ್ಸಾರಿ ಚಪ್ಪಾಳೆ. ಜೋರಾಗಿ ಚಪ್ಪಾಳೆ, ಕೈಗಳ ಮೇಲಕ್ಕೆ ಬರಲಿ. ಪಿರಮಿಡ್ ಎನರ್ಜಿಗೆ ಒಂದ್ಸಾರಿ ಚಪ್ಪಾಳೆ. ಅದ್ಭುತವಾಗಿ ಧ್ಯಾನ ಮಾಡಿದಿರಿ. ನಿಮ್ಮೆಲ್ರಿಗೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸಂಕಲ್ಪ ಶಕ್ತಿಯೊಂದಿಗೆ ರಾಮನಗರ ಪಿರಮಿಡ್ ಧ್ಯಾನ ಮಂದಿರ, ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗ ರಾಮನಗರ, PMC ಕನ್ನಡ ಮತ್ತು ಬಲಿಜ ಸಮುದಾಯ ರಾಮನಗರ ಸಹಯೋಗದೊಂದಿಗೆ 110 ವರ್ಷಗಳ ಹಿಮಾಲಯ ಯೋಗಿ ಶ್ರೀ ಸದಾನಂದಗಿರಿ ಮಹಾರಾಜ ಸ್ವಾಮಿಯವರ ಸಾನ್ನಿಧ್ಯದೊಂದಿಗೆ ಧ್ಯಾನ, ಯೋಗ ಮತ್ತು ಸತ್ಸಂಗ ಕಾರ್ಯಕ್ರಮ. ಮೊದಲಿಗೆ ಗಣ್ಯರನ್ನು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳೋಣ. ಇವತ್ತು ರಾಮನಗರಕ್ಕೆ ಒಂದು ಶುಭ ದಿನ, ರಾಮನಗರದ ಧ್ಯಾನಿಗಳಿಗೆ ಒಂದು ಶುಭ ದಿನ. ಯಾಕಂದರೆ 110 ವರ್ಷಗಳ ಹಿಮಾಲಯ ಯೋಗಿ ಶ್ರೀ ಸದಾನಂದಗಿರಿ ಮಹಾರಾಜ ಸ್ವಾಮಿಯವರು ರಾಮನಗರಕ್ಕೆ ಬಂದು
ನಮ್ಮೆಲ್ಲರೊಂದಿಗೆ ಈ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲ ರಾಮನಗರದ ಪಿರಮಿಡ್ ಧ್ಯಾನ ಬಂಧುಗಳ ಪರವಾಗಿ, ರಾಮನಗರ ಪಿರಮಿಡ್ನ ಪರವಾಗಿ ಹಾಗೂ ಧ್ಯಾನ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಒತ್ತಡದ ಜೀವನ ಮತ್ತು ಸ್ಟ್ರೆಸ್ಸು ತುಂಬ ಒತ್ತಡದಿಂದ ಇರ್ತದೆ. ಯಾರೇ ಏನೇ ಮಾತಾಡಿದ್ರು ಪರ್ಸ್ನಲಾಗಿ ತಗೋತಾ ಇದ್ದೆ. ಮತ್ತು ನಮ್ಮ ಏನು ಕುಟುಂಬದವರಿದ್ದಾರೆ, ಫ್ಯಾಮಿಲಿಯವರಿದ್ದಾರೆ, ಎಲ್ಲರೂ ಒಂದು ರೀತಿ ಒಂದು ಒಳ್ಳೆಯದು ಮಾಡ್ತಾಯಿದ್ರು ಕೂಡ ಬೆನ್ನ ಹಿಂದೆಗಡೆ ಬೇರೆ ಥರ ಮಾತಾಡ್ತಾಯಿದ್ರು. ಅದು ತುಂಬ ನೋವಾಗೋದು. ಅದನ್ನು ನಾನು ಪರ್ಸ್ನಲಾಗಿ ತೊಗೊಂಡು ಏನಕ್ಕೆ ಈ ಥರ ಅಂತೇಳಿ ಅದು ಡಿಪ್ರೆಷನ್ ಥರ ಆಗೋಗಿತ್ತು ನನಗೆ. ಈ ಡಿಪ್ರೆಷನ್ ಥರ ಆಗೋಗಿರೋದ್ರಿಂದ 1 ತಿಂಗಳು ಹೆಚ್ಚು ಕಡಿಮೆ ಮನೆಯಿಂದ ಆಚೆನೇ ಬಂದಿರಲಿಲ್ಲ, ಮನೆಯಲ್ಲೇ ಇದ್ಬಿಟ್ಟಿದ್ದೆ. ಈ ರೀತಿ ಮನೇಲಿ ಇರಬೇಕಾದ್ರೆ ನನಗೆ ಒಂದು ಇನ್ನರ್ ವಾಯ್ಸ್ ಕೇಳಿಸ್ತು, ಯೋಚನೆ ಬಿಡು ಅಂತ. ಬಟ್ ಅದೇನು ಅಂತ ಗೊತ್ತಿಲ್ಲ. ನಾನು ಆಗಲಿಂದ 5ರಿಂದ 10 ನಿಮಿಷ ಧ್ಯಾನ ಮಾಡ್ತಾ ಬರ್ತಾಯಿದ್ದೆ. ಹಂಗೆ ಮಾಡ್ತಾ ಬರಬೇಕಾದ್ರೆ ನಾವು ಒಂದು ಮನೆ ತೊಗೋಬೇಕಾಗಿತ್ತು. ಮನೆ ಹುಡ್ಕಾಡ್ತಾ ಇದ್ವಿ. ಇಲ್ಲೇ ರಾಮನಗರದಲ್ಲೇ ಮನೆ ತೊಗೊಂಡ್ವಿ. ಆ ರಾಮನಗರದಲ್ಲೇ ಮನೆ ತೊಗೊಂಡ್ರು. ಅವರು ಕೂಡ ಮೆಡಿಟೇಟರ್ ಆಗಿದ್ರು. ಅವ್ರ ಮೂಲಕ ಈ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಬಂದೆ. ಈ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಬಂದಾಗ ಮೊದಲನೇ ದಿನ ಆಗಸ್ಟ್ 1ನೇ ತಾರೀಕು 23, ಅವತ್ತು ಹುಣ್ಣಿಮೆ ದಿನ ಆಗಿತ್ತು. ಯಾವ ರೀತಿ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ರಾಮನಗರ ಪಿರಮಿಡ್ ಧ್ಯಾನಕ್ಕೆ ಹುಡುಕೊಂಡು ರಾತ್ರಿ 9:30ಗೆ ಬಂದೆ. 9:30ಯಿಂದ ಬೆಳಗ್ಗೆ 5:30 ತನಕ ಧ್ಯಾನ ಕೂತಿದ್ದೆ. ಬಟ್ ಅದೇ ಏನಕ್ಕೂ ಅಷ್ಟೊತ್ತು ಕೂತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಅವತ್ತು. ಅನಂತರ ಕೃಷ್ಣಪ್ಪ ಸರ್ ಈ ಥರ ಮಾಡಬೇಕು ಅಂತ ಹೇಳಿದ್ರು. ಆವತ್ತಿಂದ ದಿನದಿಂದ ದಿನಕ್ಕೆ ನನ್ನ ಆಲೋಚನೆ, ಗುಣಲಕ್ಷಣಗಳು ಇವತ್ತೊಂದು ನಮ್ಮ ಫ್ಯಾಮಿಲಿ ತುಂಬ ಸಂತೋಷದಿಂದ ಕಳೀತಾ ಇದೆ. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನ ಹಂಚಿ ಎಲ್ಲರಿಗೂ ಅಂತ ಹೇಳ್ತಾ ನನ್ನ ಅನುಭವವನ್ನು ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಮಾಸ್ಟರ್ಸ್. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಧ್ಯಾನಿಗಳಿಗೂ, ನಮ್ಮ ಗುರುಗಳಿಗೂ ನಮಸ್ಕಾರ. ನಾನು ಧ್ಯಾನಕ್ಕೆ ಬಂದಿದ್ದು ನನ್ನ ಅಮ್ಮ ಹಾಗೂ ಕೃಷ್ಣಪ್ಪ ಗುರುಗಳಿಂದ. ಅಮ್ಮ ಧ್ಯಾನ ಫಸ್ಟ್ ಕಲ್ತಿದ್ದು ಕೃಷ್ಣಪ್ಪ ಗುರುಗಳಿಂದ. ಕೃಷ್ಣಪ್ಪ ಗುರುಗಳು ಅಮ್ಮನ ಕಡೆಯಿಂದ ಮನೆಗೆ ಬಂದಿದ್ದರು ಒಂದ್ಸಲಿ. ಆವಾಗ ಕೃಷ್ಣಪ್ಪ ಗುರುಗಳು ಸರ್ ಕೂರಿಸಿದ್ರು ಧ್ಯಾನಕ್ಕೆ. ತುಂಬಾ ನೆಗ್ಲೆಕ್ಟ್ ಮಾಡಿದೆ ಧ್ಯಾನ ಮಾಡೋಕ್ಕೆ. ಅವತ್ತು ಸರ್ರೇ ಆಗುತ್ತೆ ನಿನ್ನ ಕೈಲಿ ಅಂತ ಕೂರಿಸಿದ್ರು. ಅವತ್ತು ಧ್ಯಾನ ಮಾಡಿದಾಗ ತುಂಬಾ ಪೀಸ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅವತ್ತಿಂದ ಕಂಟಿನ್ಯೂ ಮಾಡಿದೆ ಧ್ಯಾನ ಮಾಡ್ತಾ ತಾತಂಗೂ ಹೇಳ್ಕೊಟ್ಟಿದ್ದೆ. ತಾತ ಧ್ಯಾನ ಮಾಡ್ತಾಯಿದ್ರು, ಬಟ್ ಸ್ಟ್ರೋಕ್ ಆಗಿ ತಾತ ತೀರ್ಕೊಂಡ್ರು. ಅವತ್ತಿಂದ ಧ್ಯಾನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ ತಾತ ಹುಷಾರಾಗಲಿ ಅಂತ. ಬಟ್ ತಾತ ಹುಷಾರಾಗಲಿಲ್ಲ. ಐ ಲಾಸ್ಟ್ ಮೈ ಗ್ರ್ಯಾಂಡ್ ಪಾ. ಕಂಟಿನ್ಯೂ ಮಾಡಿದೆ ಧ್ಯಾನ ಮಾಡ್ತಾ. ಮತ್ತು ನನಗೆ ಡೆಂಗ್ಯೂ ಬಂದಿತ್ತು. ಡೆಂಗ್ಯೂ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ. ಆವಾಗ ಫುಲ್ ಬ್ಲಡ್ ಪ್ರೆಷರ್, ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಕಮ್ಮಿ ಆಗಿತ್ತು. BP ತುಂಬ ಲೋ ಆಗಿತ್ತು. ಡಾಕ್ಟರ್ ಹೇಳಿದ್ರು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ. ಬಟ್ ಅಮ್ಮ ಹೇಳ್ತಿದ್ರು ಏನೂ ಆಗಲ್ಲ ಮನೇಲೇ ಧ್ಯಾನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅಡ್ಮಿಟ್ ಆದಾಗ ಅಲ್ಲೇ ಧ್ಯಾನ ಮಾಡ್ತಿದ್ದೆ, ಉಸಿರಾಟದ ಮೇಲೆ ಗಮನ ಇಟ್ಕೊಂಡು. ಆವಾಗ ಡಾಕ್ಟರಿಗೆ ಶಾಕ್ ಆಯಿತು. ಫುಲ್ BP ಎಲ್ಲ ನಾರ್ಮಲ್ ಬಂದಿತ್ತು. ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದವ್ರು ಇಲ್ಲ ಡಿಸ್ಚಾರ್ಜ್ ಮಾಡ್ಬೋದು ಅಂತ. ಅವತ್ತೇ ಡಿಸ್ಚಾರ್ಜ್ ಕೂಡ ಆಯಿತು. ಅವತ್ತು ಧ್ಯಾನದ ಮೇಲೆ ತುಂಬಾ ಬಿಲೀವ್ನೆಸ್ ಬಂತು. ಅವತ್ತಿಂದ ಧ್ಯಾನ ಇನ್ನೂ ಬಿಡ್ದಂಗೆ ಕಂಟಿನ್ಯೂ ಮಾಡಿದೆ. ಹೆಚ್ಚು ಹೊತ್ತು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಒಂದಿನ ಧ್ಯಾನ ಮಾಡ್ತಾ ಟೆರೆಸ್ ಮೇಲೆ ಕೂತಿದ್ದಾಗ ಫುಲ್ ಬಿಸಿಲಿತ್ತು. ಅವತ್ತು ಪ್ರಕೃತಿ ಮಾತನ್ನ ಕೇಳಿಕೊಂಡೆ, ತಾಯಿ ಧ್ಯಾನಕ್ಕೆ ಸಹಕರಿಸು ಅಂತ. ಅವಾಗ ಧ್ಯಾನ ಮಾಡ್ತಾ ಕೂತಿದ್ದಾಗ ಫುಲ್ ಬಿಸಿಲಿದ್ದಿದ್ದು, ಎಲ್ಲೂ ಮಳೆ ಬಂದಿಲ್ಲ. ನಾನು ಎಲ್ಲಿ ಕೂತಿದ್ದೀನಿ ಅಲ್ಲಿ ಮಾತ್ರ ಮಳೆ ಬಂದಿದೆ. ಅವತ್ತು ಅಮ್ಮನ ಹೋಗಿ ಕರ್ಕೊಂಬಂದು ತೋರಿಸಿದ್ರಾಗ ಅಮ್ಮ ಹೇಳಿದ್ರು ಯೂನಿವರ್ಸಿಂದ ನಿನಗೆ ಬ್ಲೆಸ್ಸಿಂಗ್ ಸಿಕ್ಕಿದೆ, ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ರು. ಅವತ್ತು ನನಗೆ ನಂಬಕ್ಕೆ ಆಗಲಿಲ್ಲ. ಯೂನಿವರ್ಸ್ ತಾಯಿ ನನ್ನ ಜೊತೆನೇ ಇದೆ, ಪ್ರಕೃತಿ ಮತ್ತು ನನ್ನ ಜೊತೆನೇ ಇದ್ದಾರೆ ಅಂತ.
ಅವತ್ತು ಥ್ಯಾಂಕ್ಸ್ ಹೇಳ್ತಾ ಧ್ಯಾನ ಕಂಟಿನ್ಯೂ ಮಾಡ್ತಾನೇ ಬಂದೆ. ಎಲ್ಲ ರ್ಯಾಲಿ ಪಾರ್ಟಿಸಿಪೇಟ್ ಮಾಡಿದೆ, ಗ್ರೂಪ್ ಮೆಡಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದೆ, ಧ್ಯಾನ ಪ್ರಚಾರ ಹೆಚ್ಚು ಮಾಡ್ತಾ ಬಂದೆ. ಮನೆಯಲ್ಲಿ ಎಲ್ಲ ಅಮ್ಮ, ನಾನು, ನನ್ನ ತಮ್ಮ ಎಲ್ಲ ಧ್ಯಾನ ಮಾಡ್ತೀವಿ. ಅಪ್ಪ ಒಬ್ಬರು ಮಾಡ್ತಿಲ್ಲ, ಬಟ್ ಅವರು ಧ್ಯಾನಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಧ್ಯಾನ ಮಾಡ್ತಾ ಖುಷಿಯಾಗಿದ್ದೀವಿ, ಸಂತೋಷದಿಂದ ಇದ್ದೀವಿ. ಹಾಗೂ ನನ್ನ ಸ್ಟಡೀಸಲ್ಲಿ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಟಫ್ ಅಂತ ಅನ್ಕೋತಿದ್ದೆ, ಡಿಫಿಕಲ್ಟ್ ಅಂತ. ಬಟ್ ಧ್ಯಾನ ಮಾಡ್ತಾ ಬಂದಮೇಲೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಮತ್ತು ಮ್ಯಾಥಮೆಟಿಕ್ಸ್ ಹೋಮ್ವರ್ಕ್ ಏನೇ ಕೊಟ್ಟಿದ್ರು ಬರೀ ಮೊಬೈಲಲ್ಲಿ ನೋಡ್ಕೊಂಡು ಆನ್ಸರ್ ಬರೆದ್ಬಿಡ್ತಿದ್ದೆ, ಏನೂ ಟ್ರೈಯೇ ಮಾಡ್ತಿರ್ಲಿಲ್ಲ. ಪತ್ರಿ ಸರ್ದು ವೀಡಿಯೋಸ್ ನೋಡ್ಬೇಕಾದ್ರೆ ಎಲ್ಲ ಈಸಿನೇ, ಬಟ್ ಟ್ರೈ ಮಾಡಿ ನೋಡಬೇಕು ಅನ್ನೋ ವಿಡಿಯೋ ಅಮ್ಮ ತೋರಿಸಿದ್ರು. ಅದನ್ನು ನೋಡ್ತಾ ನಾನು ಮ್ಯಾಥಮೆಟಿಕ್ಸ್ ಹೋಮ್ವರ್ಕ್ನ ಮೊಬೈಲ್ ಯೂಸ್ ಮಾಡಿದೆ, ಬರೀ ನಾನೇ ಟ್ರೈ ಮಾಡಿದೆ. ಆವಾಗ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಎಲ್ಲ ನಾನೇ ಮಾಡ್ತಾ ಇವಾಗ ಮ್ಯಾಥಮೆಟಿಕ್ಸ್ ಸರ್ ಕೈಲಿ ಹೊಗಳಿಸ್ಕೊಂಡು ಸರೇ ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಟಾಪರ್ ಗರ್ಲ್ ಅಂತ. ಮ್ಯಾಥಮೆಟಿಕ್ಸೇ ಇವಾಗ ಈಸಿ ಅಂತ ಅನಿಸ್ತಿದೆ. ಎಲ್ಲ ಸಬ್ಜೆಕ್ಟ್ ಈಸಿ, ಬಟ್ ಟ್ರೈ ಮಾಡಬೇಕು ಅಂತ ಇವಾಗ ಗೊತ್ತಾಯಿತು, ಅದೊಂದು ಮೆಸೇಜ್ ಗೊತ್ತಾಯಿತು. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಹೆಚ್ಚು ಮಾಡಿ, ಧ್ಯಾನದಿಂದ ತುಂಬಾ ಉಪಯೋಗ ಇದೆ. ಎಲ್ಲ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಧ್ಯಾನನ ಜಾಸ್ತಿ ಮಾಡಿ ಅಂತ ನಾನು 2 ಮಾತುಗಳನ್ನ ಹಾಡೋಕ್ಕೆ ಅವಕಾಶ ಕೊಟ್ಟ ಕಿರಣ್ ಅಣ್ಣಂಗಾಗಲಿ, ಧ್ಯಾನ ಮಾಸ್ಟರ್ಸ್ ಎಲ್ಲರಿಗೂ, ಕೃಷ್ಣಪ್ಪ ಗುರುಗಳಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಚೈತನ್ಯಕ್ಕೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸದಾನಂದಗಿರಿ ಮಹಾರಾಜ್ ಅವರಿಗೆ ಪಾದಗಳಿಗೆ ಬಿಡುಮಟ್ಟು. ಹಾಗೆ ನಮ್ಮ ಕೇಂದ್ರಕ್ಕೆ ಒಂದು ಮುತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಗೋಪಾಲ್ ಗೌಡರಿಗೆ ಒಂದು ಸಾರಿ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ವಂದನೆಗಳು. ಇಂದು ಶುಭ ದಿನ. ಹಿಮಾಲಯಲ್ಲಿ ರಾಮನಗರ ಇಲ್ಲಿ ಇವತ್ತು ಹಿಮಾಲಯನೇ ರಾಮನಗರದಲ್ಲಿದೆ. ನಮ್ಮ ನೆಚ್ಚಿನ ಗುರುಗಳಾದಂಥ ಸದಾನಂದಗಿರಿ ಮಹಾರಾಜ್ ಅವರು ಏಪ್ರಿಲ್ ನಮ್ಮ 7ನೇ ವಾರ್ಷಿಕೋತ್ಸವಕ್ಕೆ ಬರಬೇಕಾಗಿತ್ತು. ಅವರು ಕಾರಣಾಂತರದಿಂದ ಬರೋಕ್ಕಾಗಿರಲಿಲ್ಲ. ಈಗ ನಮಗೆ ನಿಜವಾಗಲೂ ನಾವು ಸಹ ಹಿಮಾಲಯದಲ್ಲಿದ್ದೀವಿ ಅನ್ನಿಸ್ತಾ ಇದೆ ಸ್ವಾಮೀಜಿ. ನಮ್ಮ ಪುಣ್ಯ, ಅವರ ದರ್ಶನ ಭಾಗ್ಯ, ಅವರ ಸ್ಪರ್ಶ ನಮಗೆ ಸಿಕ್ಕಿದೆ. ಇವತ್ತು ನಿಜವಾಗಲೂ ಧನ್ಯೋತ್ಸವ ಸ್ವಾಮೀಜಿ, ಧನ್ಯೋತ್ಸವ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅಂತೇಳಿ ಬರಲಿಲ್ಲ ಅವರು. ನಿಜವಾಗಲೂ ಅವರು ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕಾಗಿ ಬಂದಿದ್ದರು. ಒಂದೇ ಮಾತಿಗೆ ಇಲ್ಲ ರಾಮನಗರಕ್ಕೆ ಬರ್ತೀನಿ ಅಂತೇಳಿ ಫಸ್ಟ್ ಮಾಡಿದ್ರು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಕಾರಣಾಂತರದಿಂದ ಮತ್ತೆ ಬಳ್ಳಾರಿಗೆ ಹೋಗಬೇಕಾಯ್ತು. ಬಳ್ಳಾರಿಗೆ ಹೋಗಿ ಅಲ್ಲೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ಮಧ್ಯಾಹ್ನ ರಾಮನಗರಕ್ಕೆ ಬಂದಿದ್ದಾರೆ ಸ್ವಾಮೀಜಿ. ಅವರ ಒಂದು ಸರಳತೆ, ಅವರ ಒಂದು ಜ್ಞಾನ ನಿಜವಾಗ್ಲೂ ನಮ್ಮ ರಾಮನಗರದ ಪಿರಮಿಡ್ ಧ್ಯಾನಿಗಳಿಗೆ ಅವಶ್ಯಕವಾಗಿ ಬೇಕಾಗಿತ್ತು. ಇವತ್ತು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಸಹಸ್ರಾರು ಜನಕ್ಕೆ ಇವತ್ತು ಧ್ಯಾನ ಮತ್ತು ಧ್ಯಾನದಿಂದ ಆದಂಥ ಲಾಭಗಳನ್ನು ಹಂಚ್ತಾ ಇದೆ. ಇವತ್ತು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಒಂದು ಪತ್ರಿಜಿಯವರ ಕನಸಿನ ಕೂಸು. ಇವತ್ತೇನು ನಡೀತಾ ಇದೆ, ನಿತ್ಯ ಧ್ಯಾನ ಮತ್ತು ನಿತ್ಯ ದಾಸೋಹ ನಡೀತಾ ಇದೆ. ಇದರ ಅನುಭವ ಈಗ ಕೇಳಿದ್ರಲ್ಲ ಮಿತ್ರರೇ, ಧ್ಯಾನ ಅನುಭವಗಳನ್ನು ಸಾಕಷ್ಟು
ಯೂಟ್ಯೂಬ್ನಲ್ಲಿದೆ. ತಾವೆಲ್ಲರೂ ಯೂಟ್ಯೂಬು PMC ಕನ್ನಡ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ಬೋದು. ಇವತ್ತು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬಂದಿರತಕ್ಕಂಥ ಧ್ಯಾನಾನುಭವಗಳು ಸಾಕಷ್ಟು ಸಾವಿರಾರಿದ್ದಾವೆ. ಇವತ್ತು ಇಷ್ಟೆಲ್ಲ ನಡೀತಾ ಇರೋದಕ್ಕೆ ಪತ್ರಿಜಿಯವರ ಕೃಪಾ ಕಟಾಕ್ಷ ಇದೆ. ಇಲ್ಲ ಅಂತಂದರೆ ನಮ್ಮೆಲ್ರಿಗೂ ಪತ್ರಿಜಿಯವರು ಲೈವ್ನಲ್ಲಿ ಸಿಗಲಿಲ್ಲ ಅಂದಿದ್ದೀರೆ ನಾವೆಲ್ಲ ಏರಾಗ್ತಿದ್ವೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಪತ್ರಿಜಿಯವರ ಕೃಪಾ ಕಟಾಕ್ಷದಿಂದ ಅದ್ಭುತವಾದಂಥ ಜ್ಞಾನ, ಧ್ಯಾನ, ಅನುಭವಗಳು ನಮಗೆ ಸಿಕ್ಕಿವೆ. ಇವತ್ತು ನಿಮ್ಮ ಮುಂದೆ ಆರೋಗ್ಯವಾಗಿದ್ದೀವಿ ಅಂತಂದರೆ ಪತ್ರಿಜಿಯವರ ಕೃಪಾ ಕಟಾಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ಅನುಭವನೂ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ನಾನು ಈ ಧ್ಯಾನಕ್ಕೆ ಬಂದು 12 ವರ್ಷ ಆಯಿತು. ಇನ್ನೇನು ರಿಟೈರ್ಡ್ ಆಗಬೇಕು, ನಿವೃತ್ತಿ ಜೀವನ ಹೇಗೆ ಸಾಗಿಸ್ಬೇಕು ಅಂತ ಆಲೋಚಿಸಿದಾಗ ಆರೋಗ್ಯವಾಗಿದ್ದೆ. ಆದರೆ ಮಾನಸಿಕವಾಗಿ ತೊಳಲಾಟ ಇತ್ತು. ಒಂದು ಸಾಂಸಾರಿಕ ಜೀವನ, ಸಂಸಾರ ದುಃಖಮಯ ಅಂತ ಹೇಳ್ತಾರೆ, ಆದರೆ ಸಂಸಾರ ಇದ್ರೇ ಜೀವನ, ಸಂಸಾರನೇ ನಿರ್ವಾಣ ಅಂತಲೂ ನಮ್ಮ ಗುರುಗಳು ಎಲ್ಲರೂ ಹೇಳಿದ್ದಾರೆ. ಇವತ್ತು ಸಂಸಾರದಿಂದ ನಾನು ನಿವೃತ್ತಿ ಹೊಂದಿದ್ದೆ. ಅದೇ ರೀತಿ ನನ್ನ ನೌಕರಿಯಿಂದನೂ ನಿವೃತ್ತಿ ಹೊಂದಿದಾಗ ಏನು ಮಾಡಬೇಕು ಅಂತ ನನ್ನಲ್ಲಿ ಗೊಂದಲ ಇತ್ತು. ಅದೇ ಸಮಯಕ್ಕೆ ಈ ಸೊಸೈಟಿ PSSM ಸೊಸೈಟಿ ಸಿಕ್ತು. 2012 ಜನವರಿ 1ನೇ ತಾರೀಕಿಂದ ನಾನು ಈ ಧ್ಯಾನ ಪ್ರಾರಂಭಿಸಿದೆ. ಧ್ಯಾನ ಮೊದಲನೇ ದಿವಸ 1 ಗಂಟೆ. ನನ್ನ ಸ್ನೇಹಿತ ಜಗನ್ನವರು ಯೋಗದಲ್ಲಿದ್ದೆ, ನಾನು ಪತಂಜಲಿ ಯೋಗ ಮಾಡ್ತಾಯಿದ್ದೆ. ವಾಕಿಂಗು, ಜಾಗಿಂಗು ಇವೆಲ್ಲ ನನ್ನ ಹ್ಯಾಬಿಯಾಗಿದ್ದವು. ಜೊತೆಗೆ ಈ ಧ್ಯಾನ ಸಿಕ್ಕ ಮೇಲೆ ಪ್ರಾಣಾಯಾಮ, ಯೋಗ, ವಾಕಿಂಗು ಇವೆಲ್ಲವನ್ನು ನಿಲ್ಲಿಸಿದೆ ನಾನು. ಅದರಿಂದ ನನಗೇನು ಲಾಭ ಕಾಣಿಸ್ಲಿಲ್ಲ. ಈ ಧ್ಯಾನಕ್ಕೆ ಬಂದ ಮೇಲೆ ಎಲ್ಲ ಲಾಭಗಳು ಇದರಿಂದ ಒಂದೊಂದಾಗಿ ಕಾಣಿಸ್ತಾ ಬಂದು ನೆಮ್ಮದಿ ಜೀವನ ಸಿಕ್ತು. ಹಾಗೆ ಇವತ್ತೇನು ಆರೋಗ್ಯವಾಗಿದ್ದೀನಿ, ಆಗಲೂ ಆರೋಗ್ಯವಾಗಿದ್ದೆ. ಮಾನಸಿಕವಾಗಿ ಇವತ್ತು ಆನಂದವಾಗಿದ್ದೀನಿ. ಈ ಆನಂದಕ್ಕೆ ಕಾರಣ ಈ ಧ್ಯಾನಕ್ಕೊಂದ್ಸಾರಿ ಜೋರಾಗಿ ಚಪ್ಪಾಳೆ. ಇವತ್ತು ರಾಮನಗರದಲ್ಲಿ 2017ರಲ್ಲಿ ಪಿರಮಿಡ್ ಸ್ಥಾಪನೆಯಾಗಿ ಲೋಕಾರ್ಪಣೆಯಾಗಿ ನಡೀತಾ ಇದೆ. ಇದಕ್ಕೆ ಪತ್ರಿಜಿಯವರ ಕೃಪಾ ಕಟಾಕ್ಷ. ಅದೇ ರೀತಿ 2014ರಲ್ಲೇ ನಾನು ಬಂದ 2 ವರ್ಷದಲ್ಲೇ ಸೊಸೈಟಿ ಪಿರಮಿಡ್ನ ಬಳ್ಳಾರಿಯಲ್ಲಿ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಸ್ಥಾಪನೆಯಾಗಿ ಇಂದು ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದ್ದಾವೆ. ಅದೇ ರೀತಿ 2022 ಅಮ್ಮಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಯಾಗಿ ನಡೀತಾ ಇದ್ದಾವೆ. ಹಾಗೆ ಈಗ ತುಮಕೂರಿನಲ್ಲಿ ಒಂದು ನಿರ್ಮಾಣ ಹಂತದಲ್ಲಿದೆ. ದೊಡ್ಡ ಪಿರಮಿಡ್ಡು, ಒಂದು 3 ಕೋಟಿ ಪ್ರಾಜೆಕ್ಟು. ಇವೆಲ್ಲವೂ ಪತ್ರಿಜಿ ಅವರ ಕನಸು. ಧ್ಯಾನ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು ಅನ್ನೋ ಕನಸಿನ ಅಡಿಯಲ್ಲಿ ನನಗೊಂದು ಅವಕಾಶ ಏನು ಅಂತಂದರೆ, ಇವೆಲ್ಲದರ ಜೊತೆಗೆ ನನ್ನ ಜೀವನ ಸಾಗ್ತಾ ಇದೆ, ಆನಂದವಾಗಿ ಜೀವನ ಮಾಡ್ತಾಯಿದ್ದೀನಿ. 4 ಜನಕ್ಕೆ ಧ್ಯಾನ ಹೇಳ್ಕೊಡೋದು ನನ್ನ ವೃತ್ತಿ, ನನ್ನ ಕಾಯಕ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಿಮ್ಮೆಲ್ಲರ ಒಂದು ಸಹಕಾರದಿಂದ ರಾಮನಗರ ಪಿರಮಿಡ್ಡು ಧ್ಯಾನ ಕೇಂದ್ರ ಅತ್ಯದ್ಭುತವಾಗಿ ನಡೀತಾ ಇದೆ. ಇದಕ್ಕೆಲ್ಲನೂ ಪತ್ರಿಜಿಯವರ ಕೃಪಾ ಕಟಾಕ್ಷ ಅಂತ ಹೇಳ್ತಾ, ನನಗೆ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ
ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ರಾಮ ನಿಮ್ಮೆಲ್ಲರ ಒಂದು ದೈವ ಅದೃಷ್ಟ ಅಂತ ಹೇಳಿದರೆ ತಪ್ಪಾಗಲಾರದು. ಹಿಮಾಲಯದಲ್ಲಿ ಇರ್ತಕ್ಕಂಥ ಒಬ್ಬ ಮಹಾನ್ ಗುರುಗಳು ಇವತ್ತು ನಮ್ಮ ರಾಮನಗರಕ್ಕೆ ಬಂದು ಅವರ ಪಾದಸ್ಪರ್ಶವನ್ನು ಮಾಡಿ ಅವರ ದಿವ್ಯವಾಣಿಗಳನ್ನು ಕೇಳಲಿಕ್ಕೆ ನಾವೆಲ್ಲ ಕಾತರಾಗಿದ್ದೇವೆ. ಅದರಿಂದ ನಾನು ಹೆಚ್ಚಿಗೆ ಈ ದಿನ ಮಾತನಾಡ್ತಕ್ಕಂಥ ಸಂದರ್ಭ ಇಲ್ಲ. ಏಕೆಂದರೆ ಹಲವಾರು ಸಂದರ್ಭಗಳಲ್ಲಿ ನೀವೆಲ್ಲ ನನ್ನ ಉಪನ್ಯಾಸ ಕೇಳಿದ್ದೀರಿ. ಆದರೆ ಇವತ್ತು ನಾವೆಲ್ಲರೂ ಮಹರ್ಷಿಯವರ ದಿವ್ಯವಾಣಿಯನ್ನು ಕೇಳಬೇಕಾಗಿದೆ. ಔಪಚಾರಿಕವಾಗಿ ಒಂದು 10 ನಿಮಿಷದಲ್ಲಿ ಕೆಲವು ವಿಷಯ ಹೇಳಿ ಮುಗಿಸ್ತೀವಿ. ವೇದಿಕೆ ಇರ್ತಕ್ಕಂಥ ಪರಮ ಪೂಜ್ಯ ಸದಾನಂದಗಿರಿ ಮಹಾರಾಜ ಸ್ವಾಮೀಜಿಯವರೇ, ಹಿರಿಯರು ಹಾಗೂ ರಾಮನಗರ ಪಿರಮಿಡ್ ಕೇಂದ್ರ ಸಂಸ್ಥಾಪಕರು ಆಗಿರ್ತಕ್ಕಂಥ ಕೃಷ್ಣಪ್ಪನವರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಕ್ಕಂಥ ಎಲ್ಲ ಗುರು ವೃಂದದವರೇ, ಎಲ್ಲ ಹಿರೇಕಿರಿಯ ಆತ್ಮ ಬಂಧುಗಳೇ, ಇವತ್ತು ನಾವು ಕೆಲವು ವಿಷಯಗಳನ್ನ ಕೇಳ್ತಾ ಇರ್ತೀವಿ. ಆದರೆ ಕಣ್ಣು ಮುಂದೆ ನೋಡಿದಾಗ ಅದು ನಮಗೆ ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ. ಹಿಮಾಲಯದಲ್ಲಿ ತುಂಬ ಜನ ಮಹರ್ಷಿಗಳಿದ್ದಾರೆ. 200-250 ವರ್ಷ ಬದುಕಿರ್ತಕ್ಕಂಥವ್ರು ಇದ್ದಾರೆ. ಅವರು ಸಮಾಜದಿಂದ ಗುಪ್ತವಾಗಿ ರಹಸ್ಯ ಜಾಗದಲ್ಲಿ ಅವರು ಇದ್ದಾರೆ. ಸಾಕಷ್ಟು ಸಾಧನೆಗಳು ಮಾಡೋದ್ರ ಜೊತೆಗೆ ಇಡೀ ಸಮಾಜ ಒಡತಿಗೋಸ್ಕರ ಅವರು ಅಲ್ಲಿ ಗಿರಿನಲ್ಲಿ ನಮಗೋಸ್ಕರ, ಸಮಾಜದ ಒಡತಿಗೋಸ್ಕರ ಹಗಲು ಇರುಳು ತಪಸ್ ಮಾಡ್ತಾ ಇರ್ತಾರೆ ಅಂತೆಲ್ಲ ನಾವು ಕೇಳಿದ್ದೀವಿ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಂತೆ 110 ವರ್ಷಗಳ ಒಂದು ಮಹಾ ಗುರು ಚೇತನವನ್ನು ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಕಣ್ಮುಂದೆ. ನಾನು ನಿನ್ನೆ ಅವ್ರನ್ನ ಭೇಟಿ ಮಾಡಿದಾಗ ಹೇಳ್ತಾ ಇದ್ರು, ದೀರ್ಘಾಯಸ್ಸಿನ ಗುಟ್ಟಿಗೆ ಏನಾದ್ರು ಬೇರೆ ತಂತ್ರ ಇದೆ ಸ್ವಾಮೀಜಿ ಅಂತೇಳಿ. ಅವ್ರು ಸರಳವಾಗಿ ಹೇಳಿದ್ರು, ತಾತ್ವಿಕ ಮನಸ್ಸು ಮತ್ತು ನಮ್ಮ ಜೀವನ ಶೈಲಿ ಮತ್ತು ಆಹಾರ ಕ್ರಮ, ಇದನ್ನು ನಾವು ಸರಿಯಾಗಿ ಅರ್ಥಕೊಂಡ್ರೆ ದೀರ್ಘಾಯಸ್ಸಿನ ಬದುಕ್ಬೋದು ಅಂತೇಳಿ ಅವರು ಸ್ಪಷ್ಟಪಡಿಸಿದ್ರು. ಅದು ಸತ್ಯ. ಇನ್ನು ಧ್ಯಾನದ ವಿಚಾರದಲ್ಲಿ ಯಾವುದೇ ಒಂದು ಧ್ಯಾನ ಮಾಡಬೇಕಾದ್ರೆ ಅದರ ಬಗ್ಗೆ ಪರಿಪೂರ್ಣವಾದಂಥ ಅರಿವು ನಮ್ಮಲ್ಲಿ ಇರಬೇಕು. ಯಾವುದೇ ವಸ್ತು ಮೇಲಾಗಲಿ, ಯಾವುದೇ ವ್ಯಕ್ತಿಯ ಮೇಲಾಗಲಿ, ಯಾವುದೇ ವಿಷಯದ ಮೇಲಾಗಲಿ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಆ ವ್ಯಕ್ತಿ, ವಸ್ತು ಮತ್ತು ವಿಷಯಗಳಲ್ಲಿ ಪರಿಪೂರ್ಣವಾದಂಥ ಜ್ಞಾನ ಇದ್ದಾಗ ಮಾತ್ರ ಅದರ ಮೇಲೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಆ ಅರಿವಿನ ಕೊರತೆ, ಅದರ ಪರಿಪೂರ್ಣ ಜ್ಞಾನದ ಕೊರತೆ ಇದ್ದಾಗ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೃಷ್ಣಪ್ಪ ಅಂದ ತಕ್ಷಣ ಕೃಷ್ಣಪ್ಪ ಹೇಗಿದ್ದಾರೆ, ಅವರ ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ ಗೊತ್ತಿದ್ದಾಗ ಮಾತ್ರ ಅವ್ರ ಮೇಲೆ ಧ್ಯಾನ ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ಕೃಷ್ಣಪ್ಪನ ಧ್ಯಾನ ಮಾಡಿ ಅಂದರೆ ಜಗತ್ತಿನ ಸಹಸ್ರಾರು ಜನ ಕೃಷ್ಣಪ್ಪ ಇರ್ತಾರೆ, ಯಾರ ಮೇಲೆ ಧ್ಯಾನ ಮಾಡೋಕ್ಕೆ ಸಾಧ್ಯ? ಹಾಗೆ ಯಾವ ವ್ಯಕ್ತಿ, ಯಾವ ವಸ್ತು, ಯಾವ ವಿಷಯದ ಮೇಲೆ ನಾವು ಧ್ಯಾನ ಮಾಡಬೇಕಾಗುತ್ತೋ ಆ ವ್ಯಕ್ತಿಯ ವಸ್ತು ವಿಷಯಗಳ ಬಗ್ಗೆ ಪರಿಪೂರ್ಣವಾದ ಅರಿವು ಇರಬೇಕು. ಆ ಪರಿಪೂರ್ಣವಾದ ಅರಿವಿದ್ದಾಗ ಮಾತ್ರ ನಾವು ಈ ಭೂಮಿ ಎಂಬ ಗ್ರಹದ ಯಾವುದೇ ಮೂಲೆಯಲ್ಲಿ ಆ ವಸ್ತು, ವ್ಯಕ್ತಿ, ವಿಷಯ ಇದ್ದರೂ ನಾವು ಇಲ್ಲಿಂದಲೇ ಮನೋಶಕ್ತಿಯಿಂದ ಪ್ರಾಣಶಕ್ತಿಯನ್ನು ಬಳಸಿ ಅವರನ್ನು ನಮ್ಮ ಹಿಡಿತಕ್ಕೆ ತಗೊಳ್ಬೋದು. ಅವರಿಂದ ಏನು ಬೇಕು ನಮಗೆಲ್ಲವನ್ನು ನಾವು ಪಡ್ಕೊಳ್ಳಿಕ್ಕೆ ಅಂಥ ಒಂದು ಮಹಾಚೇತನವಾದ ಶಕ್ತಿಯನ್ನೇ ನಾವು ಆತ್ಮ ಅಂತ ಕರಿತೀವಿ. ಆ ಆತ್ಮ ಧ್ಯಾನವನ್ನು ಈಗ ಕೃಷ್ಣಪ್ಪನವರು ರಾಮನಗರಲ್ಲಿ ಪಿರಮಿಡನ್ನು ಪ್ರಾರಂಭ ಮಾಡಿದ ನಂತರ ಪ್ರತಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಗಿರಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಧ್ಯಾನಗಳನ್ನ ಮಾಡಿಸ್ತಕ್ಕಂಥದ್ದು, ನಿತ್ಯ ಭಾನುವಾರ ಆಧ್ಯಾತ್ಮ ಚಿಂತಕರನ್ನ ಕರೆಸಿ ಈ ಭಾಗದ ಜನರಿಗೆ ಉತ್ತಮವಾದ ಆತ್ಮ ಸಂಸ್ಕಾರವುಳ್ಳಂಥ ವಿಷಯಗಳನ್ನು ಮತ್ತು ಬಂದಂಥ ಭಕ್ತಾದಿಗಳಿಗೆ ಉಚಿತವಾದ ಆಹಾರಗಳನ್ನು ಒದಗಿಸೋದ್ರ ಮೂಲಕ ಸಾಕಷ್ಟು ಸೇವೆಯನ್ನು ಮಾಡ್ತಾಯಿದ್ದಾರೆ. ಸೊ ಇದಕ್ಕೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು, ಯಾವ ರೀತಿ ಸ್ಮರಿಸ್ಕೊಳ್ಬೇಕು ಅನ್ನೋದಕ್ಕೆ ಪದಭಾಷೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಯಾವಾಗಲೂ ನನ್ನ ಬಗ್ಗೆ ಅಂದರೆ ನನ್ನ ದೇಹದ ಬಗ್ಗೆ, ನನ್ನ ಮನಸ್ಸಿನ ಬಗ್ಗೆ, ನನ್ನ ಜೀವದ ಬಗ್ಗೆನೇ ನಾವಿರಬೇಕು. ಅದಕ್ಕೆ ನೀವು ಹೇಗಿರಬೇಕು ಅಂದರೆ ಇದ್ದಾಗೆ ಇರಬೇಕು, ಇದ್ದಾಗೆ ಇರಬೇಕು. ಸಾವಿರ ಚಿಂತನೆಯ ಮರೆತಾಗೆ ಮಳೆ ಸುರಿದು ಮುಗಿಲು ಮಳೆ ಸುರಿದು ನಿಂತಾಗ ಮುಗಿಲು ಮೆತ್ತಗಾದ ಹಾಗೆ.
ಆದ್ದರಿಂದ ನಮ್ಮನ್ನು ನಾವು ಅರ್ಕೊಳ್ಬೇಕು. ತನ್ನ ತಾನರಿಯದೊಡೆ ಜಗತ್ತನ್ನೇನರಿಯೆ ಅಂತೇಳಿ. ನನ್ನನ್ನು ನಾನು ಅರಿತುಕೊಂಡ್ರೆ ಈ ಪ್ರಕೃತಿ ಅರಿತುಕೊಂಡಂಗೆ. ಪ್ರಕೃತಿ ಮತ್ತು ನಾನು, ನನ್ನಲ್ಲಿ ಪ್ರಕೃತಿ ಇದೆ, ಪ್ರಕೃತಿಯಲ್ಲಿ ನಾನಿದ್ದೀನಿ. ಈ ಪ್ರಕೃತಿ ಮತ್ತು ನಾನು ಎಂಬತಕ್ಕಂಥ ಈ ದೇಹ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಪ್ರಕೃತಿ ಇಲ್ಲದೆ ನಾವಿಲ್ಲ, ನಾವಿಲ್ಲದೆ ಪ್ರಕೃತಿ ಇಲ್ಲ. ಪ್ರಕೃತಿಯಲ್ಲಿ ಏನಿದೆಯೋ ಅದು ನನ್ನಲ್ಲಿದೆ, ನನ್ನಲ್ಲೇನಿದೆಯೋ ಅದು ಪ್ರಕೃತಿಯಲ್ಲಿದೆ. ಅಂದರೆ ಈ ದೇಹ ಪಂಚಭೂತಗಳಿಂದ ಆಗಿದೆ, ಪ್ರಕೃತಿಯು ಪಂಚಭೂತಗಳಿಂದಾಗಿದೆ, ನಾವೆಲ್ಲವೂ ಪಂಚಭೂತಗಳಿದ್ದೀವಿ. ಈ ಪಂಚಭೂತಗಳನ್ನು ನಾವು ಸರಿಯಾಗಿ ಅದರ ಬಗ್ಗೆ ಅಧ್ಯಯನವನ್ನು, ಅರಿವನ್ನು ಇಂಥ ಒಂದು ಸಭಾ ಸಮಾರಂಭಗಳಲ್ಲಿ ಹರಿದುಕೊಳ್ಬೇಕಾಗುತ್ತೆ. ದೇಹದಲ್ಲಿ ಚರ್ಮ ಅಂತ ಹೇಳ್ತೀವಿ, ಕೋಶಗಳು: ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಆನಂದಮಯ ಕೋಶ. ಹಾಗೆಯೇ ನಾವು ಪಂಚಪ್ರಾಣಗಳು ಮತ್ತು ಉಪಪ್ರಾಣಗಳಂತೇಳಿ ಕರೀತೀವಿ. ಉದಾನವಾಯು, ಪ್ರಾಣವಾಯು, ಸಮಾನವಾಯು, ವ್ಯಾನವಾಯು, ಅಪಾನವಾಯು. ಹಾಗೆ ಕೂರ್ಮ, ಕುಕುರ, ನಾಗದತ್ತ, ಧನಂಜಯ. ಹೀಗೆ ಈ ದೇಹ ಅಣುವಿನಿಂದ ಕೂಡಿದೆ. ಆ ಅಣುಗಳ ಕೂಟವೇ ಈ ದೇಹ. ಈ ದೇಹದಲ್ಲಿ ಮನಸ್ಸು, ಜೀವ ಎಲ್ಲ ಇದೆ, ಆದರೆ ಒಂದು ಮತ್ತೊಂದನ್ನು ಅಂಟಿಕೊಂಡಿಲ್ಲ. ಈ ದೇಹದಲ್ಲಿ ಮನಸ್ಸು ಅಂಟ್ಕೊಂಡಿಲ್ಲ, ಜೀವನ ಅಂಟ್ಕೊಂಡಿಲ್ಲ. ಒಂದು ಕಾಲ ಕಳೆದ ಮೇಲೆ ದೇಹ ನಶಿಸಿ ಹೋಗುತ್ತೆ, ಮನಸ್ಸು ಹೋಗುತ್ತೆ, ಜೀವ ಹೋಗುತ್ತೆ, ಆದರೆ ಆತ್ಮ ಉಳ್ಕೊಳ್ಳುತ್ತೆ. ಅದನ್ನೇ ನಾವು ಅರಿವು ಅಂತೇಳಿ. ಅದರಿಂದ ನಾನು ಯಾರು ಅಂತ ಹೇಳಿದ್ರೆ ನಾನು ಅರಿವು. ಆದ್ದರಿಂದ ಪ್ರತಿಯೊಂದು ದೇಹದ ತಡಿಕೆಯಿಂದ ಇರ್ತಕ್ಕಂಥ ಆತ್ಮ ಅಂತ ನಾವೇನು ಕಳ್ಕೊಳ್ತೀವಿ, ಅದಿರ್ತಕ್ಕಂಥ ಅರಿವು ಏನಿದೆಯಲ್ಲ, ಅದರಿಂದ ನಾವೆಲ್ಲ ಅರಿವಾಗಿದ್ದೀವಿ. ಅದು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಮೇಲೂ ಕೀಳಿಲ್ಲ. ಅದರಿಂದ ಈ ಭೂಮಿ ಮೇಲೆ ಇರ್ತಕ್ಕಂಥ 84 ಲಕ್ಷ ಜೀವರಾಶಿಗಳ ಎಲ್ಲ ಗುಣವಿಶೇಷಗಳು ಅರಿತಿರ್ತಕ್ಕಂಥ ಅರಿವು ಪ್ರತಿಯೊಬ್ಬರ ತಡಿಕೆಂದದಲ್ಲಿ ಇದೆ. ಅದರಿಂದ ತುಂಬ ಗುರುಗಳು ಕುಂಡಲಿ ಯೋಗವನ್ನು ಮಾಡ್ತಕ್ಕಂಥದ್ದು, ಅಥವಾ ಕಾಯಕಲ್ಪ ಯೋಗವನ್ನು ಮಾಡ್ತಕ್ಕಂಥದ್ದು, ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು, ಜೀವನ ಶೈಲಿ ಮತ್ತು ಆಹಾರ ಕ್ರಮ, ಈ ಎಲ್ಲವನ್ನು ವಿಧಿಬದ್ಧವಾಗಿ, ನಿಯಮಬದ್ಧವಾಗಿ ಅವರು ಮಾಡೋದ್ರಿಂದ ಸಾಮಾನ್ಯ ಜನರಿಗಿಂತ ಸ್ವಲ್ಪ ಭಿನ್ನವಾಗಿ ಅವರಿದ್ದಾರೆ. ಆದರೆ ಸಾಮಾನ್ಯ ಮನುಷ್ಯ ಕುಟುಂಬಗಳಲ್ಲಿ ಮತ್ತು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಎಂಬತಕ್ಕಂಥ ಈ ಒಂದು ಚಿಂತನೆಯಲ್ಲಿ ಇರೋದರಿಂದ ಮೋಡ ಕವಿದಾಗಿದೆ. ಆದ್ದರಿಂದ ಇದನ್ನು ಬಿಟ್ಟು ಮನುಷ್ಯ ಹೊರ ಬಂದಾಗ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಜೀವ ನಾನಲ್ಲ, ಒಳಗಿರ್ತಕ್ಕಂಥ ಆತ್ಮ ಚೈತನ್ಯ ಇರ್ತಕ್ಕಂಥ ಅರಿವೇ ನಾನು ಎಂಬತಕ್ಕಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಬಂದಾಗ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಅಲ್ಲಿ ಹುಟ್ಟು ಸಾವು ಎಂಬತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅದರಿಂದ ನಾವೆಲ್ಲ ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ಪಡಿಬೇಕು. ಹುಟ್ಟು ಮತ್ತು ಸಾವು, ಈ ಜನನ ಮತ್ತು ಮರಣಗಳಿಂದ ಮುಕ್ತಿನ ಹೊಂದಬೇಕು ಅಂತ ಹೇಳಿದ್ರೆ ನಾವು ಹಲವಾರು ಜನ್ಮಗಳಿಂದ ಮಾಡಿದಂಥ ಕರ್ಮದ ಫಲನೇ ಈ ಜೀವನ. ಮತ್ತು ಈ ಜನ್ಮದಲ್ಲಿ ಮಾಡತಕ್ಕಂಥ ಕರ್ಮದ ಫಲವೇ ಮುಂದಿನ ಜನ್ಮ. ಆದ್ದರಿಂದ ಈ ಎಲ್ಲ ಜನ್ಮಗಳಿಂದ ಮುಕ್ತ ಆಗಬೇಕಾದ್ರೆ ನಿತ್ಯ ನಾವು ದೇಹವನ್ನು, ಮನಸ್ಸನ್ನು, ಪ್ರಾಣವನ್ನು ಅರಿತುಕೊಂಡು ಆ ರೀತಿ ನಿತ್ಯ ನಾವು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಆ ತಡಿಕೆಯಲ್ಲಿ ಇರ್ತಕ್ಕಂಥ ಅಲೆ ರೂಪದಲ್ಲಿರ್ತಕ್ಕಂಥ ಹಲವಾರು ಕರ್ಮದ ಅಚ್ಚೊತ್ತುಗಳು ಹೊರಬಂದು ಅವೆಲ್ಲವೂ ಮಂಜಿನಂತೆ ಕರಗಿ ಹೋದ್ಮೇಲೆ ನಾವು ಸೇವೆಯನ್ನು ಮಾಡೋದ್ರಿಂದ, ದಾನ ಧರ್ಮವನ್ನು ಮಾಡೋದರಿಂದ, ವಿದ್ಯಾದಾನ ಮಾಡುವುದರಿಂದ ಈ ಸಮಾಜದಲ್ಲಿ ಯಾವುದನ್ನು ನಾವು ಅರಿವಿನ ಮೂಲಕ ನಾವೆಲ್ಲ ಒಂದೇ ಎಂಬತಕ್ಕಂಥ ಭಾವನೆಯಲ್ಲಿ ಅರ್ಥಕೊಂಡಾಗ ಪ್ರತಿಯೊಂದು ಮನುಷ್ಯ ಜೀವಿಯು ಮುಕ್ತಿ ಹೊಂದಬೇಕಾದ್ರೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದು ಅವನಿಗೆ ನಾನು ಅಂತಕ್ಕಂಥ ಅರಿವು ಎಂಬತಕ್ಕಂಥ ಭಾವನೆ ಬಂದಾಗ ಅವನು ಈ ದೇಹ ಎಂಬ ಜನನ ಮರಣ ಎಂಬತಕ್ಕಂಥ ಕವಚದಿಂದ ಕಡಿಸ್ಕೊಳ್ತಾನೆ. ಸೊ ಅದಕ್ಕೆ ಮುಖ್ಯವಾದ ಒಂದು ಮಾರ್ಗ ಏನಂದರೆ ಗುರು ಮಾರ್ಗ. ಅಂಥ ಮಹಾನ್ ಗುರುಗಳು ಇವತ್ತು ಹಿಮಾಲಯದ ತಪ್ಪಲಿನಲ್ಲಿ ಅವರಿಗೆ ನಾವು ಕಾಣ್ತಾ ಇರ್ಬೋದು, ಆದರೆ ನಮಗೆ ಅವರು ಕಾಣದೇ ಇರ್ಬೋದು. ಅವರು ಇಡೀ ಸಮಾಜದ ಎಲ್ಲ ಸಕಲ ಜೀವಿ ರಾಶಿಗಳ ಏಳಿಗೆಗೋಸ್ಕರ, ಉನ್ನತಿಗೋಸ್ಕರ ಅವರು ಅಲ್ಲಿ ನಮಗೋಸ್ಕರವಾಗಿ ಜಪ ತಪಗಳನ್ನು ಮಾಡ್ತಾ, ನಮಗೋಸ್ಕರವಾಗಿ ಅಲ್ಲಿಂದ ಅವರ ಜೀವಶಕ್ತಿಯನ್ನು, ಮನೋಶಕ್ತಿಯನ್ನು ಅಲ್ಲಿಂದಲೇ ಕಳಿಸಿ ನಮಗೆ ಏನೆಲ್ಲ ಆಗಬೇಕು ಎಲ್ಲ ಶಕ್ತಿ ನಮ್ಗೆ ಅಲ್ಲಿಂದ ಬರ್ತದೆ. ಅದರಿಂದ ಇಡೀ ದೇಶಕ್ಕೆ ಒಂದು ಕಮಲ ಅಂತ ಹೇಳಿದ್ರೆ ಕಳಶ ಅಂತ ಹೇಳಿದ್ರೆ ಹಿಮಾಲಯ ಪರ್ವತ. ಅದರಿಂದ ಎಲ್ಲ ನದಿಗಳು ಉಗಮಾಗ್ತಕ್ಕಂಥದ್ದೇ ಹಿಮಾಲಯ ಪರ್ವತದಿಂದ. ಅದರಿಂದ ನಮ್ಗೆ ಬೇಕಾದಂಥ ಎಲ್ಲ ಪ್ರಾಣವಾಯು ಎಲ್ಲ ಸಿಗುತ್ತೆ ಅಂದರೆ ಅನ್ನಂ ಬ್ರಹ್ಮಂ ಅಂತೇಳಿ ನಾವು ತಿಂತಕ್ಕಂಥ ಆಹಾರದಲ್ಲೇ ಸೃಷ್ಟಿ ಇದೆ. ಅದರಿಂದ ಭೂಮಿಯಲ್ಲಿ ಪರಿವರ್ತನೆ ಗುಣ ಇದೆ, ನೀರಿನಲ್ಲಿ ಪ್ರಾಣದ ಗುಣ ಇದೆ, ಬೆಳಕಿನಲ್ಲಿ ಬೆಳವಣಿಗೆ ಮತ್ತು ಶಕ್ತಿಯ ಗುಣ ಇದೆ, ಗಾಳಿಯಲ್ಲಿ ಜ್ಞಾನದ ಗುಣ ಇದೆ, ಆಕಾಶ ತತ್ವದಲ್ಲಿ ಎಲ್ಲವೂ ಗುಣವಿದೆ. ಆ ಎಲ್ಲ ಗುಣವನ್ನು ಉಳ್ಳಂಥ ಆಕಾಶ ತತ್ವವನ್ನೇ ಹರಿವು. ಅಂಥ ಹರಿವುಳ್ಳಂಥ ಮಹಾನ್ ಯೋಗಿಗಳು ಇವತ್ತು ನಮ್ಮ ರಾಮನಗರಕ್ಕೆ ಬಂದಿರತಕ್ಕಂಥದ್ದು. ಅವರ ದಿವ್ಯ ದರ್ಶನ, ಪಾದಸ್ಪರ್ಶ, ಅವರ ದಿವ್ಯವಾಣಿಯನ್ನು ಕೇಳಲಿಕ್ಕೆ ನೀವೆಲ್ಲ ತುಂಬ ಜನ್ಮದ
ಪುಣ್ಯ ಮಾಡಿದ್ರಿ ಅಂತ ನಾನು ಭಾವಿಸ್ತಾ ಅವರ ದಿವ್ಯವಾಣಿಯನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೃಷ್ಣಪ್ಪನವ್ರಿಗೂ ಮತ್ತು ಗುರೂಜಿಯವರ ದಿವ್ಯ ದರ್ಶನಕ್ಕೆ ನಿಮ್ಮ ಜೊತೆಗೆ ನಾನು ಅವರ ದಿವಸ ಕೇಳಲಿಕ್ಕೆ ತುಂಬ ಪುಣ್ಯವನ್ನು ಮಾಡಿ ಅಂತ ಭಾವಿಸ್ತಾ ಗುರೂಜಿಯವರ ಪಾದಗಳನ್ನು ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ. ಹರಿ ಓಂ ಔಂ ಔಂ ಔಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶರದಿಂದು ವಿಕಾಸ ಮಂದಹಾಸಂ ಸ್ಫುರದಿಂದೀವರ ಲೋಚನಾಭಿರಾಮಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಂ ಉಪಾಸ್ಮಹೇ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಶ್ರೀ ಹಯಗ್ರೀವ ಗುರುಂ ಉಪಾಸ್ಮಹೇ. ನಮ್ಮ ಗುರುದೇವರು ಮಹಂತ ಹಿಮಾಲಯಗಿರಿಜಿ ಮಹಾರಾಜ ಅವರ ಪಾದಪದ್ಮಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವೇದಿಕನ್ನು ಅಲಂಕರಿಸ ಮಾಡಿದ್ದ ರಾಮನಗರ ಪಿರಮಿಡ್ ಸಂಸ್ಥಾಪಕರು ಶ್ರೀ ಕೃಷ್ಣದೇವರಿಗೆ, ಶ್ರೀ ಗೋಪಾಲಗೌಡರಿಗೆ ಅಭಿವಾದನೆಗಳು. ಸಭೆಗೆ ಬಂದಿದ್ದ ಜ್ಞಾನಯೋಗಿಗಳು ಎಲ್ಲರಿಗೆ ಪಾದಾಭಿವಂದಗಳು. ಮುಂದೆ ಮುಖ್ಯವಾದ ಒಂದು ವಿಷಯ, ನಾನು ಕನ್ನಡಿಗರು ಇಲ್ಲ, ನಮ್ಮ ಮಾತೃಭಾಷೆ ಹಿಂದಿ. ಅಂದರೆ ಕನ್ನಡ ಭಾಷೆ ಅಂದರೆ ನನಗೆ ಅಭಿಮಾನ, ಪ್ರೀತಿ, ಅದನ್ನಲ್ಲೇ ಮಾತಾಡಬೇಕು ಅಂತ ಒಂದು ಆವೇಶ. ನಾವು ಮಾತಾಡ್ತಾ ಇದ್ದೀನಿ, ನಮಗೆ ಬೇಕಾದಷ್ಟು, ನನಗೆ ಬಂದಿದ್ದಷ್ಟು ನಾವು ಮಾತಾಡ್ತೀನಿ. ಅದರಲ್ಲಿ ಯಾವುದಾದ್ರು ಅಕ್ಷರ ದೋಷ, ಪದದೋಷ ಇದ್ದಂದರೆ ಮನ್ನಿಸಬೇಕು ಅಂತ ಮುಂಜಾನೆ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಕನ್ನಡನಲ್ಲಿ ನಿಷ್ಣಾಗತರಲ್ಲ, ಅದು ನನ್ನ ಭಾಷೆ ಅಲ್ಲ. ಅಂದರೆ ಸಂಕಲ್ಪ ಇದೆ ಅಂದರೆ ಏನನ್ನ ಮಾಡೋಕ್ಕೆ ಸಾಧ್ಯ. ಫಸ್ಟು ಇಲ್ಲಿಗೆ ಬಂದದ ಮೇಲೆ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾರೆ. ಅದನ್ನು ನೋಡೋಕ್ಕೆ ತೆಲುಗು ಥರ ಇದೆ. ನನಗೆ ತೆಲುಗು ಸ್ವಲ್ಪ ಗೊತ್ತಾಗ ನೋಡಿದೆ, ಇದು ತೆಲುಗು ಥರ ಇದೆ, ಇದನ್ನು ಕತ್ಕೊಂಡೋಣ. ಅಸಾಧ್ಯ ಏನು ಮಾನವರಕ್ಕೆ. ಇದು ಸಾಧ್ಯ ಆಗಿಲ್ಲ ಅನ್ನೋ ಚಾಲು ಮಾಡಿಬಿಟ್ಟಿದ್ರೆ ಏನೂ ಬರೋದಿಲ್ಲ. ಯಾಕೆ ನನಗೆ ಸಾಧ್ಯ ಆಗೋದಿಲ್ಲ, ನಾನು ಮಾಡ್ತೀನಿ ಅಂತ ಒಂದು ಸಂಕಲ್ಪ ಇಟ್ಟುಕೊಂಡಂದರೆ ಏದನ್ನು ನಡೆಸ್ತದೆ. ಈ ಸಭೆಗೂ ಇಲ್ಲಿಕ್ಕೆ ನಾವು ಬಂದು ನಿಮಗೆ ಜೊತೆಗೆ ಸಂಧಿಕ್ಕೋದಕ್ಕೂ ಮೂಲ ಕಾರಣ ಶ್ರೀಮಾನ್ ಪತ್ರಿಜಿ ಅವರಕ್ಕೆ ಮೊದಲ ನಮಸ್ಕಾರ ಇಟ್ಕೊಂಡು, ಅವರ ಹೆಸರಿನಲ್ಲೇ ಒಂದು ರಹಸ್ಯ ಇದೆ. ಪರಮ ಪವಿತ್ರಗಳ 3 ಆಶಯಗಳು ಇಟ್ಟುಕೊಂಡು ಅವರು ಇಲ್ಲಿ ಬಂದಿದ್ದಾರೆ. ಪರಮಾತ್ಮನು ಅವರನ್ನು ಕಳಿಸಿಬಿಟ್ಟಿದ್ದಾರೆ ಇಲ್ಲಿಗೆ. ಅವರ 3 ಆಶಯಗಳು ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್. ಈ ಪತ್ರಿ ಅಂದರೆ 3. ಸಂಸ್ಕೃತನಲ್ಲಿ 3, ಇಂಗ್ಲೀಷ್ನಲ್ಲಿ 3, ಹಿಂದೀಷ್ನಲ್ಲಿ ತ್ರಕಿ ಅಂತಾರೆ 3. 3 ಈ 3 ಉನ್ನತ ಲಕ್ಷ್ಯಗಳನ್ನು ಇಟ್ಟುಕೊಂಡೇ ಅವರು ಇಲ್ಲಿ ಬಂದಿದ್ದಾರೆ. ಆ ಲಕ್ಷ್ಯಗಳು ಪೂರ್ತಿ ಮಾಡೋದಕ್ಕೆ 30 ವರ್ಷ ಇಲ್ಲಿ ಎಷ್ಟು ಬೇಕೋ ಅಷ್ಟು ಶ್ರಮ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ. ಅವ್ರಿಗೂ ಸಾಧ್ಯ ಆಗಿತ್ತು, ಹ್ಯಾಂಗೆ ನಮಗೆ ಸಾಧ್ಯ ಆಗೋದಿಲ್ವಾ? ಅವರು ಪ್ರಾರಂಭದಲ್ಲಿ ಎಷ್ಟೋ ವಿಮುಖತೆ ಬಂದುಬಿಟ್ಟಿದ್ದು. ಎಷ್ಟೋ ಜನ ಇದು ನಿಮಗೆ ಸಾಧ್ಯ ಆಗೋದಿಲ್ಲ, ಪಿರಮಿಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ಹೀಗೆ, ಇದೇನು ಹೊಸ ಧ್ಯಾನ, ನಮಗೆ ಏನೇನೋ ಧ್ಯಾನಗಳು ಇದೆ, ಎಷ್ಟೆಷ್ಟು ಯೋಗಗಳು ಇದೆ, ನೀವು ಏನು ಹೇಳ್ತಾ ಇದ್ದೀವಿ ಅಂತ ಡಿಸ್ಕರೇಜ್ ಮಾಡಿದ್ದಾರೆ ಎಷ್ಟೋ ಜನ. ಅವರು ಬ್ಯಾಕ್ ಹೋಗಲ್ಲ. ಸಂಕಲ್ಪ ದೃಢ ಇದೆ ಅಂದರೆ ಅದು ಇವತ್ತು ಜಗತ್ತಿನಲ್ಲಿ ಎಲ್ಲೆಲ್ಲೂ ಲಕ್ಷ ಪಿರಮಿಡ್ಗಳು ಆಗಿಬಿಟ್ಟಿತ್ತು. ಪತ್ರಿ ಅಂತ ನಿಮಗೆ ಗೊತ್ತು. ಇನ್ನೊಬ್ಬರು ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮನಲ್ಲಿ ಅತ್ರಿ ಮಹರ್ಷಿ ಅಂತ ಒಬ್ಬರು ಗೊತ್ತಾಗಿರಬೇಕು. ಚಿಲ ಜನಕ್ಕೆ ಗೊತ್ತಾಗಿರಬೇಕು. ದತ್ತಾತ್ರೇಯರು, ಅವರ ತಂದೆ ತಾಯಿ ಇಬ್ಬರು. ಯಾರು? ಅತ್ರಿ ಮಹರ್ಷಿ, ಅನಸೂಯ ದೇವಿ. ನೀವು ಯೋಗ ಮಾಡೋದು ಸಮಯ ಈ ಮುದ್ರೆ ಇಟ್ಕೊತೀವಿ. ಹೀಗೆ ಏನು ಈ ಮುದ್ರಕ್ಕೆ ಅರ್ಥ? ಈ ಮುದ್ರೆ ಹೆಸರು ಏನು? ಧ್ಯಾನ ಮುದ್ರ, ತಪೋ ಮುದ್ರ, ಯೋಗ ಮುದ್ರ ಅಂತೀವಿ. ಅಂದರೆ ಈ ಮುದ್ರೆ ಯಾಕೆ ಇಟ್ಕೋಬೇಕು?
ನಮ್ಮೊಳಗೆ ತ್ರಿಗುಣ ಇದೆ, ಸತ್ವಗುಣ, ತಮೋಗುಣ, ರಜೋಗುಣ. ಈ 3 ಗುಣಗಳನ್ನು ಬಿಟ್ಟು ನಾವು ಜೀವಾತ್ಮ, ಅವು ನೀವು ಪರಮಾತ್ಮ, ನಿನ್ನಲ್ಲಿ ನಾವು ಸಂಧಾನ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಅರ್ಥ ಇದು. ತ್ರಿಗುಣಕ್ಕೂ ಅತಿಕ್ರಮಣ ಮಾಡಿದರೆ ಅವರೇ ಅತ್ರಿ ಮಹರ್ಷಿ. ಹೃದಯನ ಶೂನ್ಯ ಮಾಡಿಕೊಂಡು ಅದು ಒಳಗೆ ಅಸೂಯೆ ಇಲ್ಲದ ಜನ ಮಾತಾ ಅನಸೂಯ ಮಾತಾ. ಇಲ್ಲಿ ಅನಸೂಯ ಇದ್ದಾರೆ, ಇಲ್ಲಿ ಅತ್ರಿ ಇದ್ದಾರೆ. ನಮ್ಮ ಕೈನಲ್ಲೇ ಆ ರಹಸ್ಯ ದೊಡ್ಡವರು ಇಟ್ಟು ಹೀಗೆ ಕೂತ್ಕೋ, ಫಸ್ಟು ನಿಮ್ಮಲ್ಲ ಒಳಗೆ ಇರೋದು ತ್ರಿಗುಣಗಳನ್ನು ಅತಿಕ್ರಮಣ ಮಾಡು. ಅದು ಮಾಡಿಕೊಂಡಿದ್ದ ಮೇಲೆ ನಿಮ್ಮ ಹೃದಯನಲ್ಲಿ ಅಸೂಯೆ ಇಲ್ಲೋದು ಹೋಗಿಬಿಟ್ಟಿದ್ದಾರೆ. ಹಾಗೆ ಹೋಗಿಬಿಟ್ಟಿದ್ದ ಮೇಲೆ ನೀವೇ ಪರಮಾತ್ಮ ಆಗಿಬಿಡ್ತಾವೆ ಅಂತ ನಮ್ಮ ಹಳವರು ಹೇಳಿಬಿಟ್ಟಿದ್ದಾರೆ. ಯೋಗ ಎದೋ ಯೋಗ ಇದೆ, ಹಠಯೋಗ, ಕ್ರಿಯಾಯೋಗ, ಭಕ್ತಿಯೋಗ, ಧ್ಯಾನ ಯೋಗ, ಕುಂಡಲಿನಿ ಯೋಗ, ಕ್ರಿಯಾಯೋಗ, ಇಷ್ಟೊಂದು ಯೋಗಗಳಲ್ಲಿ ಈ ಧ್ಯಾನ ಯೋಗ ಇಷ್ಟೊಂದು ಪ್ರಚಾರಕ್ಕೂ ಬರೋದಕ್ಕೂ ಕಾರಣ, ಹಠಯೋಗ ಮಾಡಬೇಕಂದ್ರೆ ಭಾಳ ಕಷ್ಟமான ಆಸನಗಳು ಹಾಕಬೇಕು. ಅದು ಎಲ್ಲರಿಗೂ ಸಾಧ್ಯ ಅಲ್ಲ. ಭಾಳ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು, ಅದು ಎಲ್ಲ ಜನಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗೆ ಕ್ರಿಯಾಯೋಗ ಮಾಡಬೇಕು ಅಂದರೆ ಕೇಸರಿ ಮುದ್ರೆ ಹಾಕಬೇಕಾಗುತ್ತದೆ, ಪದ್ಮಾಸನಲ್ಲೇ ಕೂತ್ಕೋಬೇಕಾಗುತ್ತದೆ. ಏನು ಪದ್ಮಾಸನಲ್ಲಿ ಕೂತ್ಕೊಂಡೋದು ಜನಕ್ಕೆ ಮೋಕ್ಷವ, ಆತ್ಮ ಸಾಕ್ಷಾತ್ಕಾರವ? ನಮ್ಮಂಥ ಜನಗರಕ್ಕೂ ಆತ್ಮ ಸಾಕ್ಷಾತ್ಕಾರ ಬೇಡವ? ನಮಗೂ ಬೇಕು. ಅಂದರೆ ನಮಗೆ ಮಾಡೋದು ಏನು ಮಾಡೋಣ? ಆ ಥರ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಎಲ್ಲರಿಗೂ ಸುಲಭ ಶೈಲಿ ಕತ್ತುಕೊಂಡಕ್ಕೆ ಪತ್ರಿಜಿಯವರು ಜನ್ಮಿಸಿದ್ದರು. ಅವರು ಜನ್ಮ ರಹಸ್ಯನಲ್ಲಿ ಅವರ ಕುಟುಂಬ ರಹಸ್ಯನೂ ಇದೆ. ಪರಮಾತ್ಮ ಅವರನ್ನು ಸೆಲೆಕ್ಟ್ ಮಾಡಿದ್ದಾರು ಅನ್ನೋದಕ್ಕೂ ಸೂಚನೆ. ಫಸ್ಟು ಅವರು ಮದುವೆ ಮಾಡಿಕೊಂಡಿದ್ದಾರೆ. ಅವರು ವೈಫ್ನ ಹೆಸರು ಏನು? ಸ್ವರ್ಣಮಾಲ. ಅಂದರೆ ಅವ್ರಿಗೆ ಫಸ್ಟೇ ಮೆಡನಲ್ಲಿ ಸ್ವರ್ಣಮಾಲ ಒಂದು ಹಾಕಿಬಿಟ್ಟಿದ್ದಾರೆ, ಯು ಆರ್ ಎಲೆಕ್ಟೆಡ್ ಆ್ಯಂಡ್ ಸೆಲೆಕ್ಟೆಡ್ ಅಂತ. ಆಮೇಲೆ ಅವ್ರಿಗೂ ಇಬ್ಬರು ಡಾಟರ್ಸ್. ಆ ಇಬ್ಬರು ಡಾಟರ್ಸ್ ಹೆಸರು ಹೆಂಗೆ ಇಟ್ಟಿದ್ದಾರೆ? ಪರಿಮಳ ಒಬ್ಬರು, ಪರಿಣಿತ. ಇವರಿನಲ್ಲಿ ಜ್ಞಾನ ಪರಿಣಿತ ಆಗಿಬಿಟ್ಟಿದ್ದಂದರೆ ಆ ಜ್ಞಾನ ಪರಿಮಳ ಎಲ್ಲ ಜಾಗನೂ ಹೋಗಿಬಿಡ್ತದೆ. ಅವರ ಕುಟುಂಬ ಹೆಸರೆಲ್ಲ ಹ್ಯಾಂಗೆ ಸೆಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ನಾವು ಡೀಪ ಅಬ್ಸರ್ವ್ ಮಾಡಿಬಿಟ್ಟಿದ್ದಂದರೆ ಪತ್ರಿ ಹೆಸರಿನಲ್ಲೇ ರಹಸ್ಯ ಇದೆ. 3 ಅವರು PMC ಚಾನಲ್, PSSMC ಅಂತ ಇನ್ನೊಂದು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್. ಆಮೇಲೆ ಪತ್ರಿಕಾ ತೆಲುಗುನಲ್ಲಿ, ಕನ್ನಡನಲ್ಲಿ, ಯೋಗದ ಧ್ಯಾನ ಕಸ್ತೂರಿ ಕನ್ನಡನಲ್ಲಿ ಇದೆ. ಅದನ್ನು 3 ಮುಳ್ಳೆ. ಫಸ್ಟ್ ಅವರು ಆಂಧ್ರ ಪ್ರದೇಶನಲ್ಲಿ ಚಾಲು ಮಾಡಿಬಿಟ್ಟು ಧ್ಯಾನ ಆಂಧ್ರ ಅಂತ, ಆಮೇಲೆ ಧ್ಯಾನ ಭಾರತ್ ಅಂತ, ಆಮೇಲೆ ಧ್ಯಾನ ಜಗತ್ ಅಂತ 3 ಲಕ್ಷ ಮಾಡಿದ್ದಾರೆ. ಎಲ್ಲನೂ 3 ಅವರ ಹೆಸರು ಹಂಗೆ 3 ಅನ್ನಿದ್ದು ಅವರು 3 ಲಕ್ಷಗಳು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಅವ್ರ ಕುಟುಂಬನೂ ಆ ಥರನೇ ಸೆಟ್ ಆಗಿಬಿಟ್ಟಿದ್ದೆ. ಇಟ್ ಈಸ್ ಆಲ್ ಪ್ರೀವಿಯಸ್ ಪ್ಲ್ಯಾನ್ಡ್. ಮುಂಚೆ ಒಂದು ಪ್ಲ್ಯಾನ್ ಇರ್ತದೆ, ಆ ಪ್ಲ್ಯಾನ್ ಪ್ರಕಾರನೇ ಅವ್ರಿಗೂ ಯಾರು ಹೆಂಡತಿ ಬರಬೇಕು, ಯಾರು ಮಕ್ಕಳ ಬರಬೇಕು, ಆ ಮಕ್ಕಳಿಗೂ ಏನು ಹೆಸರು ಇರಬೇಕು ಅಂತ ಒಂದು ಪರಮಾತ್ಮದ ಪ್ರೀ ಪ್ಲ್ಯಾನ್ಡ್ ಇರ್ತದೆ. ನಮ್ಮ ಯೋಚನೆ ಮಾಡೋದಂದರೆ ಅದೆಲ್ಲ ಗೊತ್ತಾಗಿಬಿಡ್ತದೆ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.